ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಪಂಚಮಸಾಲಿ ಪೀಠ ನಿಮಗೆ ಗೊತ್ತದ, ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ನಿಜವಾಗಿಯೂ ಪಂಚಮಸಾಲಿಗರ, ಅದರಲ್ಲೂ ಬಡವರ ಒಂದು ಏಳಿಗೆಗೆ, ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಬಂದಿದ್ದದ. ಜೊತೆಗೆ 2Aದಲ್ಲಿ ಸೇರಿಸಬೇಕು ಅಂತೇಳಿ ಮಠದ ಮೂಲಕ ನಮ್ಮ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ವಿಶೇಷವಾಗಿ ಅವ್ರ ಹೋರಾಟದಿಂದ ಇಡೀ ರಾಜ್ಯದಲ್ಲೇ ಪಂಚಮಸಾಲಿಯವ್ರ ಬಗ್ಗೆ, ಪಂಚಮಸಾಲಿ ಜನಾಂಗದ ಬಗ್ಗೆ, ಪಂಚಮಸಾಲಿ ಲಿಂಗಾಯತರ ಬಗ್ಗೆ ಭಾಳಷ್ಟು ಚರ್ಚೆಗಳು ಆಗಿರೋದು. ಇದರಲ್ಲಿ ಕೆಲವರು ಅವರು ವಿಚಾರ ಒಪ್ಪಬಹುದು, ಇನ್ನೊಬ್ರು ಕೆಲವರು ಬಿಡಬಹುದು. ಆ ಮಾತು ಬೇರೆ. ಯಾಕಂದರೆ ಪಂಚಮಸಾಲಿಯವರು ಆರ್ಥಿಕವಾಗಿ ವೀಕ್ ಇಲ್ಲ, ಚೆನ್ನಾಗಿದ್ದಾರೆ, ಹಾಗೆ ಹೀಗೆ ಉಳಿದವರು ವಾದ ಮಾಡ್ಬೋದು. ಆ ಪಂಚಮಸಾಲಿ ಜನ ಇಲ್ಲ, ನಮ್ಮ ಬಡತನದಪ್ಪ ನಮ್ಮಲ್ಲಿ ಎನ್ನುವಂಥ ಕಾರಣನೂ ಹೇಳ್ಬೋದು. ಇಲ್ಲ ಅಂತಲ್ಲ, ಸತ್ಯಗಳವೆಲ್ಲ. ಬಡತನ ಅಂತ ದೇಶಕ್ಕಂಟಿದ ಶಾಪ. ಯಾರಿಗಾದರೂ ಅದು ಎಲ್ಲ ಧರ್ಮ, ಎಲ್ಲ ಜಾತಿಗಳಲ್ಲೂ ಬಡತನ ಮುಪ್ಪುರಿಗೊಂಡದು, ಹೆಚ್ಚಾಗಿದೆ. ಅಂದಾಗ ಅವರು ನಮ್ಮ ಒಂದಿಷ್ಟು ಅನುಕೂಲ ಮಾಡಿಕೊಡ್ರಿ, 2A ಮಾಡಿಕೊಡ್ರಿ ಅನ್ನೋದು ಅವರ ಬಹುದಿನಗಳ ಬೇಡಿಕೆ. ಅದಕ್ಕಾಗಿ ಏನೋ BJP ಇದ್ದಾಗ ಒಂದಿಷ್ಟೇನೋ ಮಾಡಿದರು, 2D ಮತ್ತೇನೋ ಮಾಡಿದರು. ಅದು ನಂತರ ಸುಪ್ರೀಂ ಕೋರ್ಟ್ನಲ್ಲಿ ನಿಂತದ ಈಗ ಅದ ಕೆಲಸ. ಅದು ಇನ್ನು ತೆಗೆದ ನಂತರ ಏನಾಗ್ತದೆ ನೋಡಬೇಕು. ಎಲ್ಲ ಪ್ರಸಂಗಗಳ ಮುಂದೆ ನಮ್ಮ ಈ ಸ್ವಾಮೀಜಿಯವರ ವಿರೋಧವಾಗಿ ಅವ್ರನ್ನ ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ಸ್ವಾಮಿಗಳು ಮತ್ತೊಬ್ಬರು ಹುಡುಕ್ತಾ ಇದ್ದೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಂದುಬಿಟ್ಟದೆ ಇವತ್ತು. ಇದೇನಾಗಿದೆಪ್ಪ ಅಂತಂದ್ರೆ, ಪಂಚಮಸಾಲಿಯಲ್ಲೇ ಒಂದಿಷ್ಟು ನಾಯಕರು ಭಾಳ ಇದ್ದಾರೆ. ಹೀಗಾಗಿ ಒಬ್ಬೊಬ್ಬರು ನಾಯಕರು ಒಂದು ರೀತಿ ಮಾತಾಡಿದ್ರೆ, ಒಂದು ಯತ್ನಾಳರು, ಇನ್ನೊಬ್ಬರು ನಮ್ಮ ವಿಜಯಾನಂದ ಕಾಶಪ್ಪನವರು, ಹೀಗೆ ಒಂದು ಸ್ವಲ್ಪ ಜನ, ನಮ್ಮ ನಿರಾಣಿಯವರು, ಇವರೆಲ್ಲರೂ ನಾವು ನಾಯಕರಪ್ಪ ಇದ್ರದನ್ನು ತೋರಿಸ್ಕೊಳ್ಳೋಂಥದ್ದು ಸಹಜದವರಲ್ಲಿ. ನಾವು ನಾಯಕರಪ್ಪ, ನಾವು ಪಂಚಮಸಾಲಿ ನಾವು ಫೈನಲ್ ಅನ್ನುವಾಗ. ಅದಕ್ಕಾಗಿ 2008 ಟ್ರಸ್ಟು ಮಾಡಿಕೊಂಡು ಎಲ್ಲ ಕೂಡಿ ಏನೇನೋ ಮಾಡಿದರು. ಮಾಡಿ ಅದಕ್ಕೆ ನಮ್ಮ ಸ್ವಾಮೀಜಿಯವರು ನೇಮಿಸಿದರು. ಸ್ವಾಮೀಜಿಯವ್ರಿಗೆ ಆ ಸಂದರ್ಭದಲ್ಲಿ, ಆಯಾ ಸಂದರ್ಭದಲ್ಲಿ ಯಾವ ಸರಿನೋ ಆ ಡಿಸಿಷನ್ ತೊಗೊಳ್ತಾ ಬಂದರು ಅವರು. ಆ ಸಂದರ್ಭದಲ್ಲೇ ಒಂದಿಷ್ಟು ಹೆಚ್ಚಿಗೆ ಯತ್ನಾಳ್ಗಳೇ, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ಗಳೇ ಒಂದು ಸ್ವಲ್ಪ ಹೆಚ್ಚು ವಾಲಿದ್ರು ಇವರು ಅನ್ನೋದು ಇವ್ರ ಮೇಲೆ ಒಂದು ಗಂಭೀರವಾದ ಆರೋಪ. ಅದು ಏನಪ್ಪ ಅಂತಂದ್ರೆ, ನಮ್ಮ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರವರಿಂದ. ವಿಜಯಾನಂದ ಕಾಶಪ್ಪನವ್ರಿಗೆ ಮತ್ತು ಯತ್ನಾಳ್ರಿಗೆ ಮೊದಲಿಂದು ಟಗ್ ಆಫ್ ವಾರ್. ಪಂಚಮಸಾಲಿಯಲ್ಲಿ ನಾನಿಂದ ಹೆಚ್ಚು, ನಿಂದ ಹೆಚ್ಚು ಅನ್ನೋಂಥದ್ದು. ಅಂಥ ಪ್ರಸಂಗದಲ್ಲೇ ಈ ಎರಡನ್ನೂ ಬ್ಯಾಲೆನ್ಸ್ ಆಗಿಟ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಸ್ವಾಮೀಜಿಯವರು. ಯಾಕೋ ಏನೋ ಒಂದಿಷ್ಟು ಯತ್ನಾಳ್ಗಳು ವಾಲಿದ್ದರಿಂದಾಗೆ, ಮತ್ತು ನಿರಾಣಿಯವರು ಏನಿದ್ದಾರೆ ಅವರು ಸಹಿತ ಇವ್ರನ್ನ ಏನಪ್ಪ ಅಂದ್ರೆ ಪಂಚಮಸಾಲಿ ಪೀಠನ ವಿರೋಧವಾಗಿ ಅವರು ಒಂದು ಪೀಠ ತಯಾರು ಮಾಡಿದ್ರು. ಅವ್ರ ಜೊತೆಗೂ ಏನೋ ತಿಕ್ಕಾಟ ಅದು. ನಮ್ಮ ಹರಿಹರದಲ್ಲ ಅಲ್ಲೇ ಸ್ವಾಮಿ ವಿಶ್ವನಾಥ ಸ್ವಾಮಿಗಳು. ಹೀಗಾಗಿ ಒಂದಿಷ್ಟು ನಮ್ಮ ರಾಜಕೀಯ ಒಂದು ಬೇಯಿಸುವ ಸಲುವಾಗಿ ನಮ್ಮ ಧಾರ್ಮಿಕ ವಿಷಯಗಳಲ್ಲಿ ಎಂಟರಾಗಿ ಮೊದಲನೇದಾಗಿ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರ ವಿರುದ್ಧವಾಗಿ ಎತ್ತು ಕಟ್ಟಿದರು ನಮ್ಮ ಹರಿಹರ ಸ್ವಾಮೀಜಿಯವರನ್ನು. ಇತ್ತೀಚೆಗೆಲ್ಲ ಒಂದಾಗ್ತಾ ಸಂದರ್ಭದಲ್ಲೇ ಈಗ ಇದೊಂದು ಹೊಸದು ಎದ್ದು ಬಿಟ್ಟದ. ಏನಪ್ಪ ಅಂತಂದ್ರೆ, ಒಬ್ಬರು ಪರ್ಯಾಯವಾಗಿ ಮಾಡಿಕೊಂಡು ಇವ್ರು ಚೇಂಜ್ ಮಾಡೋಣ ಅನ್ನುವಂಥದ್ದು. ಇದಾಗಿ ಹೇಗಾಗಿ ಇತ್ತು ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಯಾರು? ನಮ್ಮ ವಿಜಯಾನಂದ ಕಾಶಪ್ಪನವ್ರು. ಏನು ಕಾರಣಪ್ಪ ಅಂತಂದ್ರೆ, ಇವರು ಏನಪ್ಪ ಅಂದ್ರೆ, ನಮ್ಮ ಟ್ರಸ್ಟ್ ಬಯಲಾ ಪ್ರಕಾರ ಸ್ವಾಮೀಜಿಯವರ ಆಸ್ತಿ ಹೊಂದುವಂಗಿಲ್ಲ, ಮಠನ ಅವರ ಆಸ್ತಿ ಮಠದಲ್ಲಿ ಇರಬೇಕು, ಮಠ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಇಂಥ ಪ್ರಸಂಗದಲ್ಲೇ ಅವರು ಬೆಳಗಾವಿಯಲ್ಲಿ 2 ಮನೆ, ಹುಬ್ಬಳ್ಳಿ ಬೆಂಗಳೂರಲ್ಲಿ ತಲಾ ಒಂದೊಂದು ಮನೆ ಅವ್ರ ಹೆಸರಲ್ಲಿ ಇವೆ ಅನ್ನುವಂಥ ಮಾತನ್ನು ಅಥವಾ ಆರೋಪನ ಮಾಡ್ತಾರೆ. ಜೊತೆಗೆ ಮಲಪ್ರಭಾ ದಂಡೆ ಮೇಲೆ ಮಠ ಕಟ್ಟುತ್ತೇನೆ, ಸಂಸ್ಥೆ ಕಟ್ಟಿ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣ ಕಲಿಸುತ್ತೇನೆ ಎಂದು ಸ್ವಾಮೀಜಿ ಹೇಳುತ್ತಿರುವುದು, ಇದು ಸಹ ಏನಪ್ಪ ಅಂತ ಬಯಲಾ ವಿರುದ್ಧವಾಗಿದೆ. ಇವೆರಡು ಕಾರಣ ಮೇನ್. ಇದೆಲ್ಲಕ್ಕಿಂತ ದೊಡ್ಡ ಕಾರಣಪ್ಪ ಅಂತಂದ್ರೆ, ಇವರು ಹೆಚ್ಚಿಗೆ ಯತ್ನಾಳರ ಜೊತೆ ಕಾಣಿಸ್ಕೊಂಡಿದ್ದು, ಯತ್ನಾಳರು ಹೇಳಿದಂಗೆ ನಡ್ಕೊಂಡಿದ್ದು ಅಂತ ಇವ್ರ ಆರೋಪ. ಆದರೆ ನಾನು ಏನು ಮಾಡಿದರು, ಪಂಚಮಸಾಲಿ ಜನಕ್ಕೆ ಒಳ್ಳೇದಾಗೋದನ್ನು ಮಾಡಿದ್ದೀನಿ ಅನ್ನುವಂಥ ಮಾತ. ಜೊತೆಗೆ ಒಂದಿಷ್ಟು ಲಿಂಗಾಯತರ ಸಹಜದ, ಅದು ಯಾರು ವೀರಶೈವ ಲಿಂಗಾಯತರಿರಲಿ ಅಥವಾ ಲಿಂಗಾಯತರಿರಲಿ, ವಿಶೇಷವಾಗಿ ಒಂದಿಷ್ಟು BJP ಕಡೆ ಒಲವು ಅವ್ರದ್ದು. ಆ ನೆಪ ಇಟ್ಕೊಂಡು ಇವತ್ತು ನೀವು BJP ಸಪೋರ್ಟ್ ಮಾಡ್ತಾ ಇದ್ದೀರಿ, ನೀವು BJP ಪರ ಇದ್ದೀರಿ ಅನ್ನೋ ಆರೋಪವನ್ನು ನಮ್ಮ ಈ ಕಾಶಪ್ಪನವ್ರು ಮಾಡ್ತಾಯಿದ್ದಾರೆ. ಮತ್ತು ಅದು ನಮ್ಮ ಯತ್ನಾಳ್ ಜೊತೆಗೆ ಇದ್ದ ತಕ್ಷಣ ಇದ್ದರೂ ಇರ್ಬೋದಪ್ಪ ಅನ್ನುವಂಥ ಮಾತು. ಅದಕ್ಕೆ ಒಳಗೆ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ,
ಕಾಶಪ್ಪನವರವರು ಈಗಾಗಲೇ ಅಧಿಕೃತವಾಗಿ ಬಿ ಜೆ ಪಿ ಸೇರಿದ್ದಾರೆ. ಈಗ ಬಿ ಜೆ ಪಿ ಹೋಗಿದ್ದಾರಪ್ಪ ಇವರು, ನಮ್ಮ ಪಂಚಮದ ಸ್ವಾಮಿಗಳು ಒಂದು ಪಕ್ಷದ ಪರ ಇದ್ದಾರೆ ಅವರು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿ ಇಲ್ಲೇ ಧರ್ಮ ರಾಜಕೀಯ ಇದರ ನಡುಕಿನ ಅಂತರವನ್ನು ದೂರ ಮಾಡಿ ಒಬ್ಬ ರಾಜಕೀಯ ಮನುಷ್ಯನನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಸಹಜವಾಗಿ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಅವರ ಒಂದು ಏನಪ್ಪ ವ್ಯಕ್ತಿತ್ವ ಹೊಡೆದು ಬೀಳ್ತದೆ ಅನ್ನೋದು ಎಲ್ಲರೂ ಮಾತಿಲ್ಲ. ಯಾಕಂತಂದ್ರೆ ಈ ರಾಜಕಾರಣಿಗಳ ಸಹವಾಸ ಮಾಡಿದ್ರೆ ಹಿಂಗೆ ಇದ್ದಿದ್ದಿನ ಒಬ್ಬರಿಲ್ಲ ಒಬ್ಬರು. ಅದರ ಬದಲಾಗಿ ಕೇವಲ ಪಂಚಮಸಾಲಿ ಪೀಠದ ಸಲುವಾಗಿ ಅದಕ್ಕಿಂತ ಮುಖ್ಯ ಜನರ ಸಲುವಾಗಿ ಈ ಅದನ್ನೆಲ್ಲ ಮಠದ ಅಥವಾ ಟ್ರಸ್ಟ್ ಥ್ರೂ ಸ್ಕೂಲು ಮತ್ತೇನೋ ಮಾಡಿದ್ರೆ ಅದು ತಾವು ಇರೋದಕ್ಕಾದರೂ ಏನೋ ಒಂದು ಮಾಡಿದರೆ ಮಠದ ಥ್ರೂ ಮಾಡಿದ್ರೆ ಟ್ರಸ್ಟ್ ಥ್ರೂ ಮಾಡಿದ್ರೆ ಈಗೆಲ್ಲ ಒಂದು ಹಣಗಳಂತೀವಲ್ಲ ನಾವು ಇವತ್ತು ಇದಾಗ್ತಾ ಇರಲಿಲ್ಲ ಅಂತ ಅನಿಸ್ತದೆ. ಬಟ್ ಅಲ್ಲಿ ಏನೇನೋ ಒಳಗೆಲ್ಲ ಗೊಂದಲ ಎಲ್ಲವೂ ಇದ್ದಾವೆ. ಹೀಗಾಗಿ ಇವತ್ತು ಯಾವ ಪೀಠ ಪಂಚಮಸಾಲಿ ಜನಾಂಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ಬೋದಾಗಿತ್ತು, ಇವತ್ತು ಈ ಒಂದು ರಾಜಕೀಯ ಜನರ ಚಿಕ್ಕಾಳದಿಂದಾಗಿ ಅವರ ರಾಜಕೀಯ ಅಧಿಕಾರ ನಡೆಸುವಾಗ ಇವತ್ತು ಬಲಿ ಆಗ್ತಾ ಇರೋದು ಅತ್ಯಂತ ನೋವಿನ ಸಂಗತಿ. ಅದಕ್ಕೆಲ್ಲ ಹೇಳ್ತಿರ್ತಾರೆ ಹಿರಿಯರಿಲ್ಲ ಅಂತಲ್ಲ, ಧರ್ಮದಲ್ಲೇ ರಾಜಕೀಯ ತರಬಾರದು ಅನ್ನೋಂಥ ಮಾತನ್ನು. ಆದರೆ ಯಾವ ಕಾಲಕ್ಕಾದರೂ ಧರ್ಮ ರಾಜಕೀಯ ಎರಡು ಕುಡ್ಕೊಂಡು ಹೋಗ್ತಾ ಇರ್ತಾವೆ, ಅದು ಅಷ್ಟು ಸತ್ಯದ, ಪೂರ ಸರಿಸಲಿಕ್ಕೆ ಆಗೋದಿಲ್ಲ. ಆದರೆ ಹೇಗಿರಬೇಕಪ್ಪ ಅಂತಂದ್ರೆ ಈ ನಮ್ಮ ಧರ್ಮಗುರುಗಳು ಈ ಮಜ್ಜಿಗೆಯಲ್ಲಿ ಬೆಣ್ಣೆ ಹೆಂಗಿರ್ಬೇಕಂತ, ಮಜ್ಜಿಗೆಯಿಂದ ಹುಟ್ಟೋದೆಲ್ಲ ಖರೆ, ಆದ್ರೆ ಮೈಗೆ ಅಂಟಿಸ್ಕೋಬಾರದು ಅಂತ. ಇಲ್ಲಿ ಯಾರ ಪರಾನು ಇಲ್ಲದೆ ಹೋಗಿದ್ರೆ ಇದು ಸಮಸ್ಯೆ ಆಗ್ತಿರಲಿಲ್ಲ. ಯತ್ನಾಳರ ಒಂದಿಷ್ಟು ಮಾತುಗಳಾಗಿರ್ಬೋದು, ಅವರು ಬುದ್ಧಿವಂತರು ಯತ್ನಾಳರು, ಆದಷ್ಟು ಇಡೀ ಸಂಸ್ಥೆ ತಮ್ಮ ಕೈ ಇಟ್ಕೋಬೇಕು ಮಾಡಬೇಕು ಅಂತ ಹೇಳಿತ್ತು. ಅದೇ ಕಾಲಕ್ಕೆ ಕಾಶಪ್ಪನವರು ಅವ್ರ ತಂದೆಯವರು ಅವರು ವಿಶೇಷವಾಗಿ ಲಿಂಗಾಯತ ನುಡಿಯಲ್ಲೇ ತಮ್ಮ ಒಂದು ಸಾಮ್ರಾಜ್ಯನ ಕಟ್ಕೊಂಡವರು. ಅದೇ ಕಾಲ ನಿರಾಣಿಯವರು ಸಹಿತ ಇದೇ ರೀತಿ ಒಂದು 3-4 ಜನ ಅಲ್ಲಿ ಪ್ರಬಲ ನಾಯಕರಿರೋದ್ರಿಂದಾಗ ಅವರ ಹೆಚ್ಚಿನಿಂದ ಇವತ್ತು ನಮ್ಮ ಸ್ವಾಮೀಜಿಯವರಿಗೆ ಹೊಡೆದು ಬೀಳ್ತಾ ಇದೆ ಅನ್ನೋದು ಅಷ್ಟು ಸತ್ಯ. ಯಾಕಂದ್ರೆ ಎಲ್ಲರೂ ಅವ್ರು ಮುಗಿ ನೀರಕ್ಕೆ ವಾದ ಮಾಡ್ತಾರೆ. ಇವತ್ತು ನಮ್ಮ ಕಾಶಪ್ಪನವ್ರು ನಮ್ದು ಕರೆ ಅಂತಾರೆ, ಅದೇ ಕಾಲಕ್ಕೆ ನಮ್ಮ ಯತ್ನಾಳರು ಅದು ನಮ್ದು ಕರೆ ಅಂತಾರೆ, ನಿರಾಣಿಯವರು ಅವರು ನಮ್ದು ಕರೆ ಅಂತಾರೆ. ಹಾಗೆ ಸುಳ್ಳು ಯಾರು ಅಂದ್ರೆ ಇಂಥವರ ಜೊತೆಗೆ ಗುರುತಿಸಿಕೊಳ್ಳೋದು ಜನಸಾಮಾನ್ಯ ಪಂಚಮಸಾಲಿ ಜನರ ಸಲುವಾಗಿ ಇವರು ಹೋರಾಟ ಮಾಡ್ತಾ ಬಂದು ಆ ದಿಶೆಯಲ್ಲಿ ಟ್ರಸ್ಟನ್ನು ಉಪಯೋಗ ಮಾಡ್ತಾ ಹೋಗಿದ್ರೆ ಶಿಕ್ಷಣ ಸಂಸ್ಥೆ ತೆಗೆಯೋದು ತಪ್ಪಲ್ಲ, ದೊಡ್ಡ ಸಂಸ್ಥೆ ಕಟ್ಟಲಿ ಮಾಡಿ ಟ್ರಸ್ಟ್ ಥ್ರೂ ಮಾಡ್ಕೊಂಡು ಹೋಗಿದ್ರೆ ಇವತ್ತು ಸಮಸ್ಯೆ ಬರ್ತಿರಲಿಲ್ಲ ಅನ್ನುವಂಥ. ಅಥವಾ ಯಾರು ದುಡ್ಡನ್ನು ಹುಡ್ದನಂತಾರೆ ಅವ್ರಿಗೆ ದಾನ ಮಾಡಿಸ್ಕೊಂಡು ಅಥವಾ ಅವರಿಂದ ಸಹಾಯ ಮಾಡಿಸ್ಕೊಂಡು ಕಟ್ಟಿಸ್ಕೊಂಡು ಅದನ್ನು ಟ್ರಸ್ಟಿಗೆ ಒಪ್ಪಿಸಿದ್ರೆ ಇವತ್ತು ಈ ಸಮಸ್ಯೆನೇ ಆಗ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಕಾಶಪ್ಪನವರವರು ಈ ಎಲ್ಲ ನೆಲೆಯಲ್ಲಿ ಅವ್ರಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಮೇಲಾಗಿ ಒಂದಿಷ್ಟು ನೆಲಕ್ಕೆ ಗದ್ದಲು ಅದು, ಮತ್ತು ಅದರಲ್ಲೂ ಸಿದ್ದರಾಮಯ್ಯರನ್ನ ವಿರೋಧಿಸೋದು, ಅವ್ರು ಇರೋವರೆಗೆ ಹೋಗಿ ಕೇಳುವುದಿಲ್ಲ ಅನ್ನುವಂಥ ಮಾತುಗಳು ನಮ್ಮ ಸ್ವಾಮೀಜಿಯವರಿಂದ ಬಂದಿದ್ದಕ್ಕಾಗಿ ಅದು ಒಂದು ಕಾರಣ. ಇಲ್ಲೇ ಸ್ವಾಮೀಜಿಯವರಲ್ಲಿ ಯಾರನ್ನೂ ವಿರೋಧ ಮಾಡೋ ಅವಶ್ಯಕತೆ ಇಲ್ಲ, ಯಾರ ಪರಾನೂ ಮಾತನಾಡುವ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದ ರಿಸರ್ವೇಷನ್ ಹೆಂಗೆ ಮಾಡಿದ್ರೆ ಅಷ್ಟು ಕೇಳಿದ್ರೆ ಚೆನ್ನಾಗಿತ್ತೇನೋ. ಆದರೂ ಒಂದಿಷ್ಟು ಎಲ್ಲೋ ಜೋಲು ಹೋಗ್ಯದ ಪಟ್ಟಾಧೀಶರಿಂದ, ಅದರಲ್ಲೂ ನಮ್ಮ ಸ್ವಾಮೀಜಿಯವರಿಂದ ಈ ದಿಶೆಯಲ್ಲಿ ಅವರು ಇನ್ನಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಉತ್ತಮ. ಅದೇ ಕಾಲಕ್ಕೆ ಕಾಶಪ್ಪನವ್ರಿಂದ ದೊಡ್ಡ ಇಶ್ಯೂ ಮಾಡೋಕ್ಕಿಂತಲೂ ಅವರಲ್ಲಿ ಒಳ್ಳೆಯ ಗುಣಗಳು, ಹಂಸಕ್ಷೀರಣೆ ಅಂತೀವಿ ನಾವು, ಆ ನೆಲೆಯಲ್ಲೇ ಸ್ವಾಮೀಜಿಯವ್ರನ್ನ ಮುಂದಿಟ್ಟುಕೊಂಡು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯದನ ತಮ್ಮ ಪಂಚಮಸಾಲಿ ಸಮಾಜಕ್ಕೆ, ಮತ್ತು ಅವಾಗ 2A ತಂದು ಕೊಡಲಿಕ್ಕೆ ಅಥವಾ ಸಿದ್ದರಾಮಯ್ಯಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯದನ. ಏನಿದ್ರೂ ಒಗ್ಗಟ್ಟಾಗಿ ಹೋಗಿದ್ರೆ ನಾಳೆ ಭವಿಷ್ಯದಲ್ಲಿ ಒಳ್ಳೆಯದು ಅಂತೇಳಿ. ಇಲ್ಲಿ ನಿರಾಣಿನೂ ಮುಖ್ಯ ಅಲ್ಲ, ಇಲ್ಲಿ ನಮ್ಮ ಕಾಶಪ್ಪನವರು ಮುಖ್ಯ ಅಲ್ಲ, ನಮ್ಮ ಯತ್ನಾಳರು ಮುಖ್ಯ ಅಲ್ಲ. ಇವ್ರು ಏನು ಮಾಡಿದ್ರು ಸಮಾಜಕ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಾಜ ಸಲುವಾಗಿ ಇವರೆಲ್ಲ ಒಂದಾಗಿ ಹೊರಗೆ ಬಂದು ರಾಜಕೀಯ ಮಾಡಲಿ ಅವರು, ನಾ ಹೆಚ್ಚುತ್ತೀನಿ ನೀ ಹೆಚ್ಚು ಅಂತೇಳಿ. ಅದ್ರ ಮಠದ ವಿಷಯಕ್ಕೆ ಬಂದಾಗ ಒಮ್ಮತವನ್ನು ತೋರಿಸಿದ್ರೆ ಒಂದು ಪ್ರಬಲ ಶಕ್ತಿ ಆಗಿ ಸಾಧ್ಯತೆ. ಇಲ್ಲಾಂದ್ರೆ ಅದು ರಾಜಕಾರಣಿಗೆ ಕೋರ್ತಾರಲ್ಲ. ಇವತ್ತು ಸಿದ್ದರಾಮಯ್ಯ ಇರುವಲ್ಲರು, ಯಡಿಯೂರಪ್ಪನವ್ರು ಇರುವಲ್ಲರು, ನಮ್ಮ ರಾಜಕೀಯ ಲಾಭ ಆಗ್ತಿದ್ರೆ ಮಾತ್ರ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. ತಮಗೇನು ಲಾಭ ಇಲ್ಲ ಅನಿಸಿದ್ರೆ ಅಥವಾ ಹೆಸರು ಕೆಲಸಕ್ಕೆ ಅನಿಸಿದ್ರೆ ದೂರ ಸೇರಿಸಿಬಿಡ್ತಾರೆ. ಉಪ್ಪಿಡದಿಂದ ಕರಿಮೇವು ತೆಗೆದು ಬಾಜುಗಿಟ್ಟಂಗೆ. ಈ ನೆಲೆಯಲ್ಲೇ ನಮ್ಮ ಯಾವುದೇ ಧರ್ಮದ ಪೀಠದ ಇವರು ಧರ್ಮಗುರುಗಳು ಇವತ್ತು ಅವರೊಬ್ಬರಲ್ಲ, ಯಾವುದೇ ಧಾರ್ಮಿಕ ಪೀಠದ ಗುರುಗಳು ರಾಜಕೀಯ ಜನರನ್ನು ಮಾತನ್ನು ನಂಬಕೂಡುದು ಅನ್ನೋದು ಇದೊಂದು ಸಾಕ್ಷಿ. ಇಲ್ಲಾಂದ್ರೆ ಅವ್ರಿಗೂ ಇದ್ದಾರೆ ಹಿಂದೆ ನಾಳೆ ಬರುವಂಥದ್ದಾನೆ. ಭಾಳ ಜನ ಪಾಪ ನಮ್ಮ ಸ್ವಾಮೀಜಿಯವರು ಮುಗ್ದಿರ್ತಾರಲ್ಲ, ಪ್ರತಿಯೊಬ್ಬರು ಸ್ವಾಮೀಜಿಯವರು ಹಂಗಂದ್ರೆ ಭಾಳ ಮುಗ್ದು ಅಂತಲ್ಲ, ಬುದ್ಧಿವಂತರು ಇರ್ತಾರೆ. ಆದರೆ ಒಂದು ಯಾವ್ಯಾವ ಕಾರಣಕ್ಕಾಗಿ ಒಂದಿಷ್ಟು ಈ ರಾಜಕಾರಣಿಗಳು ಅವ್ರನ್ನ ಬಲಿ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಅವರು ಎಚ್ಚರಿದುಕೊಂಡು ಅವರಿಂದ ದೂರನ್ನು ಒಂದು ಡಿಸ್ಟೆನ್ಸ್
ಮೇಂಟೈನ್ ಮಾಡಿದ್ರೆ ಭಾಳ ಯೋಗ್ಯ. ಇಲ್ಲಾಂದ್ರೆ ಇವತ್ತು ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವ್ರಿಗೆ ಬಂದಂಥ ಸ್ಥಿತಿ ನಾಳೆ ಇನ್ನಾರಿಗೂ ಬರ್ಬೋದು. ಎಲ್ಲ ಸ್ವಾಮೀಜಿಯವರು ಎಚ್ಚರ ಬಗ್ಗೆ ರಾಜಕಾರಣಿಗಳಿಂದ, ಅದರಲ್ಲೂ ಈ ಭ್ರಷ್ಟ ರಾಜಕಾರಣಿಗಳು ಸ್ಪಷ್ಟ ಹೇಳಬೇಕಾಗ್ತದೆ. ಇದರಲ್ಲಿ ಯಾವ ರಾಜಕಾರಣಿಗಳು ಸಜ್ಜನ ಶುದ್ಧ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಮಠಾಧೀಶರು ಮಾತ್ರ ಸಜ್ಜನರು. ಅವ್ರು ಏನೋ ಮಾಡಿದ್ರು ಜನಕ್ಕಾಗಿ ಮಾಡ್ತಾರೆ. ಅವ್ರಿಗೆ ಯಾರು ಹೆಣ್ರಿಲ್ಲ ಮಕ್ಕಳಿಲ್ಲ ಅನ್ನೋದು ನಾವು ನೆನಪಿಟ್ಕೊಂಡು ಮಾತಾಡಬೇಕು ಅವ್ರ ಬದಲಾಗೆ. ಅದೆಲ್ಲ ಬಿಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದರೆ ತಪ್ಪಾಗ್ತದೆ. ಇಷ್ಟ ನಾವು ಹೇಳ್ಬೋದು, ಇದಕ್ಕೆ ಹೆಚ್ಚಿನ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾರೆ. ನನ್ನಂತರ ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮನೆ ಮಗ, ನಮ್ಮ ಅಣ್ಣ ತಮ್ಮ ಅವರ ಸಾವುಕಾರ ಉಳಿದವರಲ್ಲ, ಅವರೇ ಬೆಳಿಬೇಕು ಉಳಿದವರಲ್ಲ, ಅವರೂ ಅಭಿವೃದ್ಧಿ ಆಗಬೇಕು ಉಳಿದವ್ರದಲ್ಲ. ಇದೆಲ್ಲ ರಾಜಕಾರಣಿಗಳು. ಅದರಲ್ಲೂ ಈ 224 ಶಾಸಕರಿಗೆಲ್ಲ ಅನ್ವಯ ಆಗುವಂಥ ಮಾತು ಅಂತ ಹೇಳ್ತಾ, ಇದನ್ನು ಏನೋ ತಪ್ಪು ಹೇಳಿದರೆ ತಿಳಿಸ್ರಿ. ಯಾರಾದ್ರೂ ಹಂಗೆ ಸಜ್ಜನರಿದ್ದರೆ ಅವ್ರ ಹೆಸರು ಹೇಳಿ ಸಾರಿ ಕೇಳ್ತೀವಿ ಅಂತ ಹೇಳ್ತಾ ನನ್ನ ಅನಿಸಿರೋ ಮಾತು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಿಟ್ಟು. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗನ್ನಡಿ ವಂದನೆಗಳು.